ಹಲೋ ನಮಸ್ಕಾರ, ಕ್ರೇಜಿ ಫುಡ್ಗೆ ಸ್ವಾಗತ. ನೋಡಿ, ಒಂದು ತುಂಬ ಹೆಲ್ತಿ ರೆಸಿಪಿನ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ರಾಗಿ ಗಂಜಿ ಇದು ತುಂಬ ಪ್ರೋಟೀನ್ ಮತ್ತು ಫೈಬರು ಮತ್ತು ಐರನ್ ಕಂಟೆಂಟ್ ಇರೋವಂತಹ ಹೆಲ್ತಿ ರೆಸಿಪಿ ಆಗಿರೋದ್ರಿಂದ ಸೊ ವಿಡಿಯೋ ಮಾಡ್ತಿದ್ದೀನಿ. ಮೆಂತ್ಯ ಕಾಳು ನೋಡಿ, ಮತ್ತು ಬಾರ್ಲಕ್ಕಿ ಅಂತ ಇದೆಲ್ಲ ಡಿಮಾರ್ಟಲ್ಲಿ ಸಿಗುತ್ತೆ. ಸೊ ಆ ಹೆಸ್ರು ಕಾಳು ಇದೆಲ್ಲನೂ ತೊಳೆದ್ಬಿಟ್ಟು ಒಣಗಿಸಿ ರೆಡಿ ಮಾಡಿಟ್ಟಿರೋದು. ಸೊ ಇದು ಕೆಂಪಕ್ಕಿ ಕೂಡ ಡಿಮಾರ್ಟಲ್ಲಿ ಸಿಗುತ್ತೆ. ಶುಗರ್ ಇರೋರಿಗಂತೂ ತುಂಬ ಹೆಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು. ಮಕ್ಕಳು ಅಷ್ಟೇ, ಪ್ರೋಟೀನು ಐರನ್ ಯಾವುದು ಮಕ್ಕಳಿಗಿರಲ್ವೋ ಸೊ ಈ ಥರ ಮಾರ್ನಿಂಗ್ ಗಂಜಿ ಮಾಡಿಕೊಟ್ರೆ ತುಂಬ ಹೆಲ್ತಿಯಾಗಿರುತ್ತಾರೆ. ಸೊ ಇದು ನೋಡಿ ಸಬ್ಬಕ್ಕಿ, ತುಂಬ ಹೀಟ್ ಬಾಡಿಯವ್ರಿಗೂ ಕೂಡ ಇದು ತುಂಬ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದಷ್ಟನ್ನು ತೊಳೆದು ರೆಡಿ ಮಾಡಿ ಒಣಗಿಸಿಟ್ಟಿದ್ದೀನಿ. ಸೊ ಇದಕ್ಕೆ ರಾಗಿ ಮತ್ತು ಗೋಧಿ ಕೂಡ ಆ್ಯಡ್ ಮಾಡ್ಕೋಬೇಕು. ಸೊ ನಾನು ಇವಾಗ ರಾಗಿ ಆ್ಯಡ್ ಮಾಡಿದ್ದೀನಿ. ಸೊ ಗೋಧಿ ಹಾಕಿಲ್ಲ, ಹಾಕ್ಕೋಬೇಕು. ತುಂಬ ಅದರಿಂದನೂ ಸ್ವಲ್ಪ ಫೈಬರ್ ಎಲ್ಲ ಸಿಗುತ್ತೆ ಗೋಧಿಯಿಂದ. ಸೊ ಹಂಗಾಗಿ ಇದನ್ನೆಲ್ಲ ಮಿಲ್ ಮಾಡಿಸಿ ನೋಡಿ, ಇವಾಗ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿಟ್ಟಿದ್ದೀನಿ. ಇದು ಸ್ವಲ್ಪ ಡೈಲಿ ಒಂದು ಗ್ಲಾಸ್ನ ಮಾಲ್ಟ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ಸೊ ನಾನಿವಾಗ ಮಾಲ್ಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, 2 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತಿದ್ದೀನಿ. ನೀರು ಬಿಸಿ ಆಗಿರಬಾರ್ದು, ಆವಾಗಲೇ ಒಂದು ಟೀ ಗ್ಲಾಸಲ್ಲಿ ಪೌಡ್ರನ್ನ ಹಾಕ್ಬಿಡಬೇಕು. ಹಾಕ್ಬಿಟ್ಟು 1 ನಿಮಿಷ ಕೈ ಬಿಡ್ದರೇ ಮಿಕ್ಸ್ ಮಾಡ್ತಾ ಇರಬೇಕು, ಯಾಕಂದರೆ ಗಂಟಾಗ್ಬಿಡುತ್ತೆ. ಸೊ ಮಿಕ್ಸ್ ಮಾಡ್ತಾನೇ ಇರಬೇಕು, ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, 2 ಗ್ಲಾಸಿಗೆ 1 ಟೀ ಗ್ಲಾಸ್ ನಾನು ಹಾಕಿರೋದು. ಸೊ ಇವಾಗ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ. ಇದಕ್ಕೆ 1/4 ಗ್ಲಾಸು ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ನೀವು ಸ್ಟವ್ ಆಫ್ ಮಾಡಿದ ಮೇಲೆ ಸೇರಿಸ್ಕೊಳ್ಳಿ, ಅಥವಾ ಮಜ್ಜಿಗೆ ಸೇರಿಸ್ಕೊಳ್ಳಿ. ಮಜ್ಜಿಗೆ ಅಥವಾ ಮೊಸರು ಯಾವುದಾದ್ರೂ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಸೊ ಒಂದು ಬೌಲಿಗೆ ಹಾಕ್ತಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಂಡು, ಸೊ ನಾನು ಅದನ್ನು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಬೌಲ್ಗೆ ಹಾಕ್ಕೊತಿದ್ದೀನಿ. ಸೊ ಕುಡಿಬೇಕಾದ್ರೆ ಇನ್ನೇನು ಮುಗಿದಿದೆ ಆ ಟೈಮಲ್ಲಿ ಹಾಕ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಮಾರ್ನಿಂಗು ಮತ್ತು ಈವ್ನಿಂಗು 1 ಗ್ಲಾಸ್ ಕುಡಿದ್ಬಿಟ್ರೆ ತುಂಬ ಹೆಲ್ತಿ ರೆಸಿಪಿ ಇದು. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.